ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈ ಕೈ ತುಂಬಿಕೊಂಡು ಹೆಂಗವಳೆ? ದೊಡ್ಡ ಡಗಾರ್ ಇದ್ದಂಗ ಅವಳೆ. ಡಗಾರ? ಡಗಾರ್ ಅಂದ್ರೆ ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದ್ ಏನೇನೋ ಹೇಳ್ತಾರೆ. ಸುಂದರಿಗೆ ಡಗಾರು ಅಂತಾರೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಏಯ್, ಇನ್ಮೇಲೆ ನೀನು ಡಗಾರ್, ನೀನು ಆಂಟಿ. ಅಂದಾಗೆ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ನೈಟು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಹಂಗಂದ್ರೆ ನಿಶ್ಚಿತಾರ್ಥ ಏನಣ್ಣ ನೀನ್ ಹೇಳ್ತಿರೋದು? ನಾ ಮಾತಾಡೋದಲ್ಲ ಇಂಗ್ಲಿಷ್ ಅಲ್ವಾ, ನಿಂಗೆ ಅರ್ಥ ಆಯ್ಕಿಲ್ಲ, ಸುಮ್ಕಿರು. 2 ನೈಟ ಅದು 7. ಅಯ್ಯೋ ಅಯ್ಯೋ ಇರೋ ಬರೋದಿಲ್ಲ, ಇವನೇ ತಿಂತವನಲ್ಲ. ಇನ್ನೊಂದ್ 3 ಇಡ್ಲಿ ಪುಟ್ಟ. ನನ್ ಸಣ್ಣಿನ್ಲಾಗೆ 4 ಇಡ್ಲಿ ಪುಟ್ಟಮ್ಮ. ಅವನಿಗೆ ಇಡ್ಲಿ ಆಗೋದಿಲ್ಲ. ಯಾವ ನನ್ನ ಮಗ ಹಂಗಂದಿದ್ದು? ನೀನ್ ಹಾಕಮ್ಮ. ನನಗೆ ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಡಗಾರ್ ಎಷ್ಟ್ ಬೇಕೋ ಅಷ್ಟು ಇಡ್ಲಿನ ಡಗಾರ್ 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 ಅಂತ ತಿನ್ನು. ಇನ್ನೊಂದೇ ಒಂದು ಇಡ್ಲಿ ಹಾಕಮ್ಮ. ಮಾಡ್ಬೇಡ, ಒಳಗಡೆ ತಿನ್ನೋಗು. ಒಳಗಡೆ ಇದೆಯಾ? ಥ್ಯಾಂಕ್ ಯು. ಹೋಯ್ತಲ್ಲ. ಈಟಿಂಗ್ ಫೋರ್ಸಿಂಗ್ ನಲ್ಲಿ ಪಂಚೆ ಉದುರ್ಕೊಂಡಿರೋದೇ ಗೊತ್ತಾಗಿಲ್ಲ. ವಾಟ್ ಇಸ್ ದಿಸ್? ಕೈ ಕಾಲು ಮೊಯ್ಡೆ ಕೊಳ್ಳಿಗೆಲ್ಲ ನೀನಾ? ಬಿಡೇನ ಬಿಡೆ. ಅಯ್ಯೋ ಅಯ್ಯೋ ಹೋಗಾಚೆ. ಮಾಮ
ಮನೇಲಿ ಎಲ್ಲ ಮಲ್ಗವ್ರೆ, ಸುಮ್ನೆ ಬಂದು ಬಿತ್ಕೋ. ಬುದ್ಧಿಗಿದೆ ಆಯ್ತಾ ನಿನಗೆ? ಯಾರು ನೋಡಿದ್ರೆ ಏನೇ ಗತಿ? ಲೈಟ್ ಆಫ್ ಮಾಡಿದ್ರೆ ಏನು ಕಾಣಕ್ಕಿಲ್ಲ. ಅಯ್ಯೋ ಒಳ್ಳೆ ಡಗಾರ್ ಸವಾಸ ಆಗೋಯ್ತಲ್ಲ. ಬಾ ಮಾಮ. ಅಯ್ಯೋ ಬಿಡೇ ನನ್ನ. ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಮಾಮ. ಮಾಮ ಕೂಗ್ಬೇಡ ಮಾಮ. ಅಯ್ಯೋ ಏನೋ ಗೊತ್ತಾಗ್ತಿಲ್ಲ, ಕೂಕೊಂಡ ಬೇರೆ. ಸಂತೋಷ. ಅಯ್ಯೋ. ಸುಮ್ಮನೆ ಮಾಮ. ಅಯ್ಯೋ ಅಯ್ಯೋ ಅಪ್ಪ ಅಮ್ಮ ಬಾವ ಏನಾಯ್ತಾ? ಹೇಳ ಯಾಕ್ಲಿದು? ಸಂತೋಷ ಏನಾಯ್ತು? ಕಣ್ಬಿಡ. ಸುಂದ್ರಿ ಬಂದಿದ್ಲು. ಸುಂದ್ರಿನ ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ಲು. ಕೇಳ್ದನವ, ಇವನ್ಗೆ ಕನಸು ಬಿದ್ದೈತೆ. ಡಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟ್ಟವಾಗಿ ಬಂದ್ಬಿಟ್ಟಿದ್ರೆ ಹಗಲ್ಗನಸ್ ಕಾಣ್ತಾನೆ. ಅಯ್ಯೋ ಏನ್ಲಾ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿಗೆ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಬಿಟ್ಟ. ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯಿಸತೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆಲಿ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೇ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಲೇ ಸಂತೋಷ, ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡೋಗ. ಹೋಗೋ, ಅವಳು ಸಿಟಿ ತೋರ್ಸ್ಕೊಂಬರ್ಗೋ. ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ, ತಗೊಳ್ಳೋ ಹೋಗೋ. ಗ್ರಾಚಾರ ಉಸಾರು ಕಣವ, ಅಲ್ಲೆಲ್ಲ ಕೈಗೆ ಬಿಡ್ಬಿಟ್ಟಿಯೇ. ಯಾಕ್ರೋ ಎಲ್ರು ಹನುಮಂತ ತರ ಉಮ್ಮಂತ ಮುಖ ಮಾಡ್ಕೊಂಡಿದ್ದೀರಾ? ಏನಾಯ್ತು ಸಂಗೀತ? ಏನಾಯ್ತು ಅಂತ ನೀನಾದ್ರೂ ಹೇಳು. ಲೋ ಚಿಟ್ಗೆ ಏನಾಯ್ತು? ನಿನ್ನ ಮಾವನ ಮಗಳು ಡಗಾರ್ ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ್ ಆ ಡಗಾರ್ ಜೊತೆ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದಾ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ದೀರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಿನ್ ಡಗಾರ್ನ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರೋ. ಇಲ್ಲ, ನಿಮ್ಮ ಅಪ್ಪನ್ನ ಎದುರಾಕೊಂಡು ನಮ್ಮೆಲ್ಲರೂ ತಂಗಿ ಆಗಿರೋ ಸಂಗೀತನ್ನೇ ಮದುವೆ ಆಗ್ಬೇಕು ಅಂತಿದ್ಯಾ? ಎರಡೂ ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ನಾನು ಮದುವೆ ಆಗೋದಾದ್ರ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗದು ಎಗರಿಸಿ ಜಾಡ್ಸು ಒಜ್ಜಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣ ಹುಟ್ಟಿದ್ರೆ ಅವತ್ತೇ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ಗಂಡ ಹುಟ್ಟಿದೆಯಲ್ಲ ಅಂತ ಸ್ವಲ್ಪ ಹಣ ಮಾಡ್ಕೊಳ್ಳ ಅಂದ್ರೆ ತರಲೆ ಮಾಡ್ತೀನೋ? ಹಣ 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 ಏನಣ್ಣ? ಹಣಕ್ಕೋಸ್ಕರ ಗುಣ ಇಲ್ದ್ರೆ ಯಾವಳನ್ನ ಸೊಸೆ ಮಾಡ್ಕೊಂಡು ಅವಳಿಂದ ಬರೋ ಹಣ ತಗೊಂಡು ನಿಮ್ಮ ಹೆಣ್ಣನ್ನೆಲ್ಲ ಹಾಕೋ ಸ್ಮಶಾನಕ್ಕೆ ಹೋಗ್ತೀರಾ? ಬೇಕುಪ್ಪ, ಮನುಷ್ಯ ಹುಟ್ಟದಾಗ್ಲಿಂದ ಹಿಡಿದು ಸಾಯೋ ತನಕ ಬೇಕಾಗಿರೋದು ನಿನ್ ಗುಣ ಅಲ್ಲ ಕಣೋ, ಹಣ. ಹಣ. ಮನುಷ್ಯ ಹುಟ್ಟೋದಕ್ಕೂ ಹಣ ಬೇಕು, ಅವನ್ ಸತ್ತ ಮೇಲೆ ಅವನ್ ಹೆಣ ಸುಡೋಕು ಹಣ ಬೇಕು. ಈ ಭೂಮಿ ಸೂರ್ಯನ ಸುತ್ತ ಸುತ್ತೋದು ಯಾವತ್ತೋ ಬಿಟ್ಟೋಯ್ತು. ಈಗ ಸುತ್ತಾ ಇರೋದು ಹಣಾನ. ಹಣಾನ ಅವೆಲ್ಲ ಇವನ್ಗೇನ್ರಿ ಗೊತ್ತಾಗುತ್ತೆ? ಇಲ್ಲೋಡು, ಬಾಯಿ ಮುಚ್ಚಿಕೊಂಡು ನಾಡಿದ್ದು ನಿಶ್ಚಿತಾರ್ಥಕ್ಕೆ ನೀನು ಕೂತ್ಕೊಳ್ಳೇಬೇಕು. ಆಗಲ್ಲ ಗೀಗಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡ್ತಾ ಮಾಡಿಸ್ತೀವಿ. ನಾಡಿದ್ದು ತಲೆ ಮೇಲೆ ತಲೆ ಬೀಳಿ, ನಿಶ್ಚಿತಾರ್ಥ ನಡೆಯುತ್ತೆ.